ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಅಭಿಮಾನ್ ಸ್ಟುಡಿಯೋದ ವಿಷ್ಣು ಸಮಾಧಿ ನೆಲಸಮವಾಗಿದೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವಂತಹ ವಿಷ್ಣು ಸ್ಮಾರಕ, ಈ ವಿಷ್ಣು ಸ್ಮಾರಕ ವಿಚಾರದಲ್ಲೇ ಸಾಕಷ್ಟು ವಿವಾದಗಳಾಗಿದ್ವು. ಈಗ ಅಭಿಮಾನ್ ಸ್ಟುಡಿಯೋದ ವಿಷ್ಣು ಸಮಾಧಿ ನೆಲಸಮವಾಗಿದೆ. ಇದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವಂತಹ ವಿಷ್ಣು ಸ್ಮಾರಕ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ವಿಷ್ಣು ಫ್ಯಾನ್ಸ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನು ತಂದು ಸಮಾಧಿ ತೆರವು ಕಾರ್ಯ ಒಂದು ಕಡೆ ಆಗಿದೆ. ಅಭಿಮಾನಿಗಳ ವಿರೋಧದ ನಡುವೆ ಸಮಾಧಿ ಈಗ ತೆರವಾಗಿದೆ. ಅಂದರೆ ಹೈಕೋರ್ಟ್ನಿಂದ ಆರ್ಡರ್ ತಂದಿದ್ದಾರೆ. ಇದು ನಿಜಕ್ಕೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬಲಾರದಂತಹ ನಷ್ಟ. ಜೊತೆಗೆ ಯಾಕಂದರೆ ವಿಷ್ಣುವರ್ಧನ್ ಅವ್ರನ್ನ ಸಾಕಷ್ಟು ಜನ ಪ್ರೀತಿಸ್ತಾ ಇದ್ರು. ವಿಷ್ಣುವರ್ಧನ್ ಅಂದರೆ ಒಂದು ಮನೋಜ್ಞವಾದಂತಹ ಅಭಿನಯ, ಮತ್ತು ಸಹಜವಾಗಿ ಅವರಿಗೆ ಒಂದು ಸ್ಮಾರಕ ಕಟ್ಟಬೇಕು ಅಂತ ಸಾಕಷ್ಟು ಜನ ಒಂದು ಸರ್ಕಾರದ ಮುಂದೆ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಅಭಿಮಾನಿಗಳ ವಿರೋಧದ ನಡುವೆ ಒಂದು ಕಡೆ ಸಮಾಧಿ ತೆರವಾಗಿದೆ. ಹೈಕೋರ್ಟ್ ಆದೇಶವನ್ನು ತಂದು ಈಗ ಸಮಾಧಿ ತೆರವು ಕಾರ್ಯ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಒಂಥರ ತುಂಬಲಾರದಂತಹ ಒಂದು ನಷ್ಟ ಅಂತಲೇ ಹೇಳ್ಬೋದು, ನೋವು ಅಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವಂಥ ವಿಷ್ಣು ಸ್ಮಾರಕವನ್ನು ಗಮನಿಸಿದ್ದೀರಾ ನೀವೀಗ. ಸಾಕಷ್ಟು ಜನ ಅಲ್ಲಿಗೂ ಕೂಡ ವಿಸಿಟನ್ನು ಕೊಟ್ಟಿರ್ತಾರೆ. ಆದರೆ ಈ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಹೈಕೋರ್ಟ್ನಿಂದ ಆದೇಶವನ್ನು ತಂದು ಈಗ ಸಮಾಧಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ದೃಶ್ಯ 1 ಗಮನಿಸ್ತಾ ಇದ್ದೀರಾ, ವಿಷ್ಣುವರ್ಧನ್ ಸಮಾಧಿ, ಮತ್ತು ದೃಶ್ಯ 2 ವಿಷ್ಣು ಸಮಾಧಿ ನೆಲಸಮ ಆಗಿರುವಂಥದ್ದು. ಈಗ ಅಲ್ಲಿ ಒಂದು ಸಣ್ಣ ಕುರುಹು ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ನೆಲಸಮ ಆಗಿಬಿಟ್ಟಿದೆ. ಹೈಕೋರ್ಟ್ನಿಂದ ಒಂದು ಆದೇಶ ಪ್ರತಿಯನ್ನು ತಂದಿದ್ದಾರೆ. ಆದೇಶವನ್ನು ತಂದು ಈಗ ಆ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಈಗ ಅಲ್ಲಿ ನೆಲಸಮವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಒಂದು ಸ್ಮಾರಕ ಆಗಬೇಕು, ಮತ್ತು ಇಲ್ಲಿ ಕಂಠೀರವ ಸ್ಟುಡಿಯೋ ಏನಿದೆಯಲ್ಲ, ಈಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷ್, ಹೀಗೆ ಸಾಕಷ್ಟು ಜನನ್ನ ಈಗ ಎಲ್ಲಿ ಸಮಾಧಿ ಮಾಡಿದಾರಲ್ಲ ಅಲ್ಲೇ ವಿಷ್ಣುವರ್ಧನ್ ಅವರಿಗೂ ಕೂಡ ಒಂದು ಸಮಾಧಿ ಮಾಡಬೇಕು ಅಂತ ಸಾಕಷ್ಟು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು. ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿದರು, ಸರ್ಕಾರಕ್ಕೆ ಆಗ್ರಹಿಸಿದರು. ಆದರೂ ಕೂಡ ವಿಷ್ಣುವರ್ಧನ್ ಅವರಿಗೆ ಅಲ್ಲಿ ಸಮಾಧಿ ಮಾಡಲಿಕ್ಕೆ ಅವಕಾಶ ಆಗಿರಲಿಲ್ಲ. ಮತ್ತೊಂದು ಕಡೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕೂಡ ಅವರಿಗೆ ಒಂದು ಸಮಾಧಿ ಮಾಡುವ ವಿಚಾರದಲ್ಲೂ ಒಂದಿಷ್ಟು ವಿವಾದಗಳಾಗಿದ್ವು. ಆದರೆ ಈಗ ಈ ಒಂದು ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಒಂದು ಸಂಕಷ್ಟಕ್ಕೆ ಈಗ ಎದುರಾಗ್ತಾ ಇದೆಯಾ? ಹಾಗಾದರೆ ಅಭಿಮಾನಿಗಳು ಸಾಕಷ್ಟು ಒಂದು ಕಡೆ ನೋವಲ್ಲಿ ಈಗ ಇದ್ದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಫಿಲ್ಮ್ ರಿಪೋರ್ಟರ್ ರವಿಕುಮಾರ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರವಿಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್ ಅವ್ರನ್ನ ಸಮಾಧಿ ಮಾಡಿದಂತಹ ಕಂಠೀರವ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಆಗಬೇಕು ಅಂತ ಒಕ್ಕೊರಲಿನಿಂದ ಸಾಕಷ್ಟು ವಿಷ್ಣು ಅಭಿಮಾನಿಗಳು ಸರ್ಕಾರಕ್ಕೂ ಆಗ್ರಹಿಸಿದ್ರು. ಆದರೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರಿಗೊಂದು ಸಮಾಧಿ ನಿರ್ಮಾಣ ಆಗಿತ್ತು. ಯಾಕೆ ಈ ತಕರಾರು? ಯಾಕೆ ಈ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ ಈ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಹೈಕೋರ್ಟ್ನಿಂದ ಆದೇಶ ತಂದು ಅಂತ? ಸಚಿನ್, ನಾವು ನೋಡಬೇಕಂತಂದರೆ, ಯಾಕಂತಂದರೆ ಇದು ಸಾಕಷ್ಟು ವರ್ಷಗಳಿಂದ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯ ವಿಚಾರವಾಗಿ ಅಭಿಮಾನಿಗಳ ಮಧ್ಯೆ ಮತ್ತು ಸರ್ಕಾರದ ಮಧ್ಯೆ ಕೆಲವೊಂದಿಷ್ಟು ವಿಚಾರಗಳು ನಡೀತಾನೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಸಚಿನ್. ಯಾಕಂತಂದರೆ ಏನು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಬೆಂಗಳೂರಲ್ಲಿ ಆಗಬೇಕು, ಯಾಕಂದರೆ ಬೆಂಗಳೂರಿರುವಂತಹ ಸಾಕಷ್ಟು ಅಭಿಮಾನಿಗಳ ಒಂದು ಒತ್ತಡ ಕೂಡ ಆಗಿತ್ತು. ತದನಂತರದಲ್ಲಿ 2 ವರ್ಷದ ಹಿಂದೆ ಮೈಸೂರಿಗೆ ಸ್ಥಳಾಂತರವನ್ನು ಮಾಡಲಾಗಿತ್ತು ಸಮಾಧಿಯನ್ನು. ಅದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಚಾರಗಳು, ಭಾರತಿ ವಿಷ್ಣುವರ್ಧನ್ ಅವರಿರ್ಬೋದು, ಅನಿರುದ್ಧ್ ಅವರಿರ್ಬೋದು, ಕೆಲವೊಂದಿಷ್ಟು ಸರ್ಕಾರದ ಜೊತೆಗೆ ಒಂದಿಷ್ಟು ಸಮಾಲೋಚನೆ ಮಾಡಿಕೊಂಡು ಮಾತುಕತೆ ನಂತರದಲ್ಲಿ ಕೆಲವೊಂದಿಷ್ಟು ಅಂದರೆ ಅಬ್ಬಯ್ಯನಾಡಿ ಏನು ನಮ್ಮ ಉತ್ತರಹಳ್ಳಿಯಲ್ಲಿರುವಂತಹ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ, ಅಂದರೆ ಈಗ ಬಾಲಣ್ಣ ಅವರ ಒಂದು ಸಮಾಧಿ ಇರ್ಬೋದು, ಈ ಕಡೆ ವಿಷ್ಣುವರ್ಧನ್ ಅವರ ಸಮಾಧಿ ಇರ್ಬೋದು, ಇದೆರಡರ ಮಧ್ಯೆ ಎಲ್ಲ ಒಂದು ಕಡೆ ಫ್ಯಾಮಿಲಿ ವಿಚಾರವಾಗಿ ಕೆಲವೊಂದಿಷ್ಟು ಜಾಗದ ವಿಚಾರವಾಗಿ ಸರ್ಕಾರದ ಒಂದು ಇದರಲ್ಲಿ ಕೂಡ ಒಂದು ಮನವಿಯನ್ನು ಕೂಡ ಇಟ್ಟಿದ್ರು ಇವರು. ಬಟ್ ಎಲ್ಲ ಒಂದು ಕಡೆ ಅದು ಸರಿ ಹೋಗ್ತಾ ಇದ್ದ ಕಾರಣದಲ್ಲಿ, ಯಾಕಂದರೆ ವಿಷ್ಣುವರ್ಧನ್ ಅವರ ಒಂದು ಆತ್ಮೀಯ ಅಂತಂದರೆ ಎಲ್ಲ ಒಂದು ಕಡೆ ಅವರ ಒಂದು ಇಷ್ಟವಾದಂಥ ಸ್ಥಳ ಅಂತಂದರೆ ಮೈಸೂರು ಅಂತಲೇ ಹೇಳ್ಬೋದು. ಬಟ್ ಭಾರತೀಯ ವಿಷ್ಣುವರ್ಧನ್ ಅವರು ಈ ಕೆಲವೊಂದು ವಿಚಾರಕ್ಕೆ, ಯಾಕಂದರೆ ಸರ್ಕಾರದ ಮನವಿ ಆಗಿರ್ಬೋದು, ಅಭಿಮಾನಿಗಳ ಒತ್ತಡ ಇರ್ಬೋದು, ಎಲ್ಲವನ್ನು ಹೊರತುಪಡಿಸಿ ಮೈಸೂರಿಗೆ ಸ್ಥಳಾಂತರ ಮಾಡಿತ್ತು. ಬಟ್ ನಿನ್ನೆ ಅಂತಂತಂದರೆ, ಯಾಕಂತಂದರೆ ಈ ಒಂದು ವಿಚಾರವನ್ನು ನೋಡ್ತಾ ಇದ್ದಾಗೆಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ. ಯಾಕಂತಂದರೆ ಹೈಕೋರ್ಟ್ ಒಂದು ಆದೇಶದ ಮೇರೆಗೆ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಏನಿತ್ತು ಅದನ್ನು ನೆಲಸಮ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಎಲ್ಲ ಒಂದು ಕಡೆ ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಮನ್ನೊಂದಿದ್ರೆ ಅಂತಲೇ ಹೇಳ್ಬೋದು ಸಚಿನ್. ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಅಭಿಮಾನ್ ಸ್ಟುಡಿಯೋ ವಿಷ್ಣು ಸಮಾಧಿಯಲ್ಲಿ ನಿರ್ಮಾಣ ಆಗಿತ್ತು. ಆದರೂ ಈಗ
ಅಲ್ಲಿ ಬಹಳ ಮುಖ್ಯವಾಗಿ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಆ ಒಂದು ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ. ಯಾಕಂದರೆ ಒಂದಿಷ್ಟು ಜಾಗದ ವಿಚಾರದಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಒಂದಿಷ್ಟು ತಕರಾರುಗಳು ಎದ್ದಿದ್ವು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ವಿಷ್ಣು ಸಮಾಧಿ ನೆಲಸಮ ಆಗಿರುವಂಥದ್ದು, ಅಲ್ಲಿ ಒಂದು ಸಣ್ಣ ಕುರುಹು ಕೂಡ ಈಗ ಸಿಗ್ತಾ ಇಲ್ಲ. ಇಂಥಲ್ಲಿ ಒಂದು ಸಮಾಧಿ ಇತ್ತು, ವಿಷ್ಣುವರ ಸಮಾಧಿಯೇ ಅಲ್ಲಿತ್ತು ಅನ್ನಲಿಕ್ಕೆ ಒಂದು ಸಣ್ಣ ಕುರುಹು ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಅದು ಈಗ ನೆಲಸಮ ಆಗಿದೆ. ಮತ್ತೊಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಈಗಾಗಲೇ ಹೇಳಿದಾಗೆ ಕಂಠೀರವ ಸ್ಟುಡಿಯೋದಲ್ಲೇ ಅವ್ರನ್ನ ಕೂಡ ಸಮಾಧಿಯನ್ನು ಮಾಡಬೇಕು ಅನ್ನುವಂಥದ್ದು ಒಂದಿತ್ತು. ಮತ್ತು ಅವರ ಹುಟ್ಟೂರಾಗಿರುವಂಥ ಮೈಸೂರಿನಲ್ಲೂ ಕೂಡ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನುವಂತಹ ಕೂಗು ಒಂದು ಬಲವಾಗಿ ವಿಷ್ಣು ಅಭಿಮಾನಿಗಳ ಒಂದು ಸಂಘದಿಂದ ಇರ್ಬೋದು, ಅಥವಾ ಸಾಕಷ್ಟು ಜನ ಕರ್ನಾಟಕದಾದ್ಯಂತ ಅವರ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದಿಂದ ಸರ್ಕಾರಕ್ಕೆ ಒಂದು ಮನವಿ ಅಂತೂ ಖಂಡಿತವಾಗಲೂ ಕೂಡ ಹೋಗಿತ್ತು. ಬಟ್ ಆ ಒಂದು ವಿಚಾರದಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದು ನಿರಾಸೆ ಅಂತೂ ಖಂಡಿತವಾಗಲೂ ಕೂಡ ಇದೆ. ಮತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಈ ಅಭಿಮಾನ್ ಸ್ಟುಡಿಯೋದಲ್ಲೂ ಕೂಡ ಇವರ ಸಮಾಧಿ ಈಗ ನೆಲಸಮ ಆಗಿರುವಂಥದ್ದು ಮತ್ತಷ್ಟು ಅಭಿಮಾನಿಗಳಿಗೆ ಈಗ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಅಭಿಮಾನ್ ಸ್ಟುಡಿಯೋದ ವಿಷ್ಣು ಸಮಾಧಿ ನೆಲಸಮ ಆಗಿರುವಂಥದ್ದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂಥರ ತುಂಬಲಾರದಂತಹ ನಷ್ಟ. ಯಾಕಂದರೆ ಅವ್ರನ್ನ ಪ್ರೀತಿಸುವಂತಹ ಸಾಕಷ್ಟು ಅಭಿಮಾನಿಗಳು ಇವತ್ತು ಕೂಡ ಅವ್ರನ್ನ ಪದೇ ಪದೇ ನೆನೆಸ್ಕೊಳ್ಳುವಂತಹ ಒಂದು ಸಂದರ್ಭವೂ ಕೂಡ ಇದೆ. ಹಾಗಾಗಿ ಯಾಕೆ ಒಂಥರದ ಸ್ಯಾಂಡಲ್ವುಡ್ನಲ್ಲಿ ಒಂದು ಕುಟುಂಬ ಅಂತ ಬಂದಾಗ ಅವ್ರು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ತಾರತಮ್ಯ ಯಾಕೆ ಮಾಡ್ತಾರೆ, ಯಾಕೆ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರನ್ನ ಸಮಾಧಿ ಮಾಡಲಿಲ್ಲ, ಇದು ಸರ್ಕಾರಕ್ಕೆ ಸಾಕಷ್ಟು ಜನ ಆಗ್ರಹಿಸಿದ್ದಾರೆ ಅವರ ಅಭಿಮಾನಿಗಳು. ಈಗ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅವರ ಪತ್ನಿ ಪಾರ್ವತಮ್ಮನವರು ಇರ್ಬೋದು, ಅಂಬರೀಷ್ ಇರ್ಬೋದು, ಹೀಗೆ ಸಾಕಷ್ಟು ಜನರನ್ನು ಕಂಠೀರವ ಸ್ಟುಡಿಯೋದಲ್ಲೇ ಸಮಾಧಿಯನ್ನು ಮಾಡಿರೋದ್ರಿಂದ ವಿಷ್ಣುವರ್ಧನ್ ಕೂಡ ಮೇರು ನಟ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮನಾಗಿ ಬೆಳೆದಂತಹ ನಟ, ಅದರಲ್ಲೂ ಹೇಳಿ ಕೇಳಿ ಮತ್ತು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅಂದರೆ ಕುಚುಕು ಗೆಳೆಯರು. ಹಾಗಾಗಿ ಅಂಬರೀಷ್ ಕಾಲಾನಂತರ ವಿಷ್ಣುವರ್ಧನ್ ಅವರು ಕೂಡ ಒಂದು ಕಡೆ ಅಲ್ಲಿ ಸಾವನ್ನಪ್ತಾರಲ್ಲ, ಈ ವಿಷ್ಣುವರ್ಧನ್ ಅವ್ರನ್ನು ಕೂಡ ಅವರ ಗೆಳೆಯನ ಸಮಾಧಿ ಪಕ್ಕದಲ್ಲೇ ಅವ್ರನ್ನು ಕೂಡ ಮಣ್ಣು ಮಾಡಬೇಕು. ಈ ಥರ ಒಂದಿಷ್ಟು ಅಭಿಮಾನಿಗಳು ತಮ್ಮ ಅಭಿಮಾನದಿಂದ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಅದೆಲ್ಲ ಒಂದು ಕಡೆ ಕೈಗೂಡಲ್ಲ. ಒಂದು ಕಡೆ ಇವರ ಸಮಾಧಿ ವಿಚಾರದಲ್ಲಿ ಸಾಕಷ್ಟು ವಿವಾದಗಳೇ ಈಗ ಸೃಷ್ಟಿಯಾಗಿದ್ದಾವೆ. ಮತ್ತು ಮೈಸೂರಿನಲ್ಲೂ ಒಂದು ಸ್ಮಾರಕ ಮಾಡಬೇಕು, ಯಾಕಂದರೆ ಮೈಸೂರು ವಿಷ್ಣುವರ್ಧನ್ ಅವರ ಒಂದು ಹುಟ್ಟೂರು. ಹಾಗಾಗಿ ಅಲ್ಲೂ ಒಂದು ಸ್ಮಾರಕ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ವರ್ಷಗಳಿಂದನೂ ಕೂಡ ಈಗ ನಡ್ಕೊಂಡು ಬರ್ತಾನೆ ಇತ್ತು. ಮತ್ತು ಇಲ್ಲಿ ಈ ಬಾಲಣ್ಣ ಕುಟುಂಬ ಮತ್ತು ವಿಷ್ಣು ಫ್ಯಾನ್ಸ್ ನಡುವೆ ಆಗಿರುವಂಥ ಒಂದಿಷ್ಟು ವಾಗ್ವಾದ. ಯಾಕಂದರೆ ಈಗ ಅಭಿಮಾನ್ ಸ್ಟುಡಿಯೋ ಈ ಬಾಲಣ್ಣ ಕುಟುಂಬ ಅವರ ಹೆಸರಲ್ಲಿದೆ. ಬಾಲಣ್ಣ ಕೂಡ ಒಬ್ಬ ಮೇರು ನಟನಾಗಿ ಗುರುತಿಸ್ಕೊಂಡಿದ್ದರು. ಸಾಕಷ್ಟು ವಿಷ್ಣುವರ್ಧನ್ ಮತ್ತು ಬಾಲಣ್ಣ ಅನೇಕ ಸಿನಿಮಾಗಳಲ್ಲಿ ಒಟ್ಟಾಗಿ ಜೊತೆಯಾಗಿ ಅಭಿನಯವನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಅದ್ಭುತ ಕಲಾವಿದ, ವಿಷ್ಣುವರ್ಧನ್ ಕೂಡ ಒಬ್ಬರು ಮೇರು ನಟ. ಹಾಗಾಗಿ ಅವರು ಸ್ವಾಯಿಚ್ಛೆಯಿಂದ ಅವರ ಸಮಾಧಿ ಮಾಡಲಿಕ್ಕೆ ಬಾಲಣ್ಣ ಕುಟುಂಬ ಅವ್ರಿಗೆ ಜಾಗವನ್ನು ಕೊಟ್ಟಿತ್ತು. ಆದರೆ ಈಗ ಯಾಕೆ ಈ ಜಾಗದ ವಿಚಾರದಲ್ಲಿ ತಕರಾರಾಯಿತು ಗೊತ್ತಾಗ್ತಾ ಇಲ್ಲ. ಅದನ್ನು ಹೈಕೋರ್ಟ್ ಮೆಟ್ಟಿಲು ಏರಿದೆ. ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳ ಪ್ರಕಾರವಾಗಿಯೇ, ಅಂದರೆ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಈಗ ಹೈಕೋರ್ಟ್ ಆದೇಶವನ್ನು ತಂದೆ ಈಗ ಸಮಾಧಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಒಂದಿಷ್ಟು ವಾಗ್ವಾದವನ್ನು ಮಾಡಿದ್ದಾರೆ. ಸಹಜವಾಗಿ ಆ ನೋವು ಆತಂಕ ಆಗೇ ಆಗ್ತದೆ. ಎಂಥ ಕಲಾವಿದರಿಗೂ ಕೂಡ ಇದು ಅಗೌರವ ಕೊಟ್ಟಂತಾಗುತ್ತೆ. ಅಂದರೆ ನಿರ್ಮಾಣ ಆಗಿದ್ದಂಥ ಸ್ಮಾರಕ ಅಥವಾ ಸಮಾಧಿಯನ್ನು ಏಕ್ದಮ್ ಈಗ ನೀವು ನೆಲಸಮ ಮಾಡಿದಂಥ ಸಂದರ್ಭದಲ್ಲಿ ನೀವು ಸಹಜವಾಗಿ ಎಂಥ ಅಭಿಮಾನಿಗಳಿಗಾದರೂ ಕೂಡ ಅದು ನೋವು ಆಗೇ ಆಗ್ತದೆ. ಇಲ್ಲಾಂದರೆ ಸಮಾಧಿ ಮಾಡಲಿಕ್ಕೆ ಜಾಗ ಕೊಡಲ್ಲ ಅಂತ ಮೊದಲೇ ಹೇಳಿದರೂ ಇಷ್ಟು ಬೇಜಾರಾಗ್ತಾ ಇತ್ತೋ ಇಲ್ಲೋ. ಆದರೆ ಸಮಾಧಿ ನಿರ್ಮಾಣ ಆದಮೇಲೆ ಈಗ ನೀವು ತೆರವು ಮಾಡಿದ್ದು ಎಲ್ಲೋ ಒಂದು ಕಡೆ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂಥರ ನೋವು ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ.